ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕಳೆದ 2-3 ವರ್ಷಗಳಿಂದ ಏನು ಆದಾಯ ತೆರಿಗೆ ಇಲಾಖೆಗೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಫಾರಮ್ಗಳನ್ನು ಅಂದರೆ ITR ಫಾರಮ್ನ ಫೈಲಿಂಗ್ ಮುಖಾಂತರ ನಾವು ಏನು ಸಬ್ಮಿಟ್ ಮಾಡಿದ್ದೇವೆ, ಆ ಫೈಲಿಂಗ್ ಮಾಡಿರುವಂಥ ITR ಫಾರಮ್ಗಳು ಆದಾಯ ತೆರಿಗೆ ಇಲಾಖೆಯಿಂದ ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು, ಒಂದು ವೇಳೆ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಆ ವೆರಿಫಿಕೇಷನ್ ಪ್ರೊಸೆಸನ್ನು ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ಇಲಾಖೆ ಒಂದು ಸರ್ಕ್ಯುಲರನ್ನು ಹೊರಡಿಸಿದೆ. ಆ ಸರ್ಕ್ಯುಲರಲ್ಲಿ ಏನಿದೆ ಅಂತ ನೋಡಿ ನಂತರ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಬನ್ನಿ ನೋಡಿ. ದಿನಾಂಕ 13 ಜುಲೈ 2020ರಲ್ಲಿ ಈ ಒಂದು ಸರ್ಕ್ಯುಲರ್ ಬಂದಿದೆ. ಇದರಲ್ಲಿ ಏನು ಹೇಳ್ತಾ ಇದೆ ಅಂದರೆ 2015-16ರಿಂದ 2019-20ರವರೆಗೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವೆರಿಫಿಕೇಷನ್ ಫಾರ್ಮ್ ಯಾರ್ಯಾರ್ದು ಪೆಂಡಿಂಗ್ ಇದೆ ಅವರೆಲ್ಲರೂ ಸಹ ಈ ಒಂದು ವಿಧಾನದಲ್ಲಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತು ಅದಕ್ಕೂ ವಿಸ್ತಾರವಾಗಿ ಈ ಒಂದು ಪ್ಯಾರಾದಲ್ಲಿದೆ ನೋಡಿ. ಇದನ್ನು ನೀವು ಓದ್ಕೊಂಡ್ರೆ ಸವಿಸ್ತಾರವಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಆಫ್ ರಿಟರ್ನ್ಸ್ ಫಾರ್ ಅಸೆಸ್ಮೆಂಟ್ ಇಯರ್ 2015, 16, 16, 17, 17, 18, 18, 19 and 19, 20 which were uploaded electronically by the taxpayer within the time allowed under section 139 of the act and which have remained incomplete. ನೋಡಿ, 2015-16ರಿಂದ 2019-20 ಅಸೆಸ್ಮೆಂಟ್ ಇಯರ್ ಈ ವರ್ಷದವರೆಗೂ ಏನು ನಾವು ಅಪ್ಲೋಡೆಡ್ ಎಲೆಕ್ಟ್ರಾನಿಕಲಿ ಬೈ ಟ್ಯಾಕ್ಸ್ ಪೇಯರ್ ತೆರಿಗೆದಾರರು ಇಂಡಿವಿಜುವಲಿ ಏನು ತಮ್ಮ ಮಾಹಿತಿಯನ್ನು ಇನ್ಕಮ್ ಟ್ಯಾಕ್ಸ್ ವಿವರವನ್ನು ಅಪ್ಲೋಡೆಡ್ ಮಾಡಿದರೆ ರಿಮೈನ್ಡ್ ಇನ್ಕಂಪ್ಲೀಟ್ ಡ್ಯೂ ಟು ನಾನ್ ಸಬ್ಮಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವೆರಿಫಿಕೇಷನ್ ಫಾರ್ಮ್ ಫಾರ್ ವೆರಿಫಿಕೇಷನ್. ನೋಡಿ, ನಾವು ಬರೀ ಆನ್ಲೈನಲ್ಲಿ ಎಂಟ್ರಿ ಮಾಡಿ ಆ ಫಾರಮನ್ನು ಸಬ್ಮಿಟ್ ಮಾಡಿದ್ರಷ್ಟೇ ಆಗಲ್ಲ, ವೆರಿಫಿಕೇಷನ್ ಮಾಡೋದು ಅತಿ ಮುಖ್ಯ. ಹಾಗಾಗಿ ಆ ವೆರಿಫಿಕೇಷನನ್ನು ಮಾಡಿಲ್ಲ ಅಂದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಫಾರಮ್ಮು ಇನ್ಕಂಪ್ಲೀಟ್ ಅಂತ ಅರ್ಥ. ಹಾಗಾದರೆ ಇದನ್ನು ವೆರಿಫಿಕೇಷನ್ ಮಾಡೋದು ಹೇಗೆ ಮತ್ತು ಮುಂದೆ ಅಲ್ಲೇ ಹೇಳ್ತಾ ಇದ್ದಾರೆ ನೋಡಿ. ಹಿಯರ್ ಬೈ ಪರ್ಮಿಟ್ಸ್, ಈ ಒಂದು ಪ್ಯಾರಾದಿಂದ ಕೆಳಗಡೆ ಇದೆ ನೋಡಿ. ಹಿಯರ್ ಬೈ permits verification of such returns either by sending a duly signed physical copy of ITR verification to CPC Bangalore through speed post or OTP modes. ಅಂದರೆ ನೀವು ವೆರಿಫಿಕೇಷನನ್ನು 2 ವಿಧಾನದಲ್ಲಿ ಮಾಡ್ಬೋದು. ಒಂದು, ನೀವು ಸಬ್ಮಿಟ್ ಮಾಡಿರುವಂಥ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲಿಂಗ್ ಕಾಪಿಯ ಅಕ್ನಾಲೆಡ್ಜ್ಮೆಂಟನ್ನು ಪ್ರಿಂಟ್ ತಗೊಂಡು ಅದನ್ನು CPC ಬೆಂಗಳೂರು ಇವರಿಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಪೋಸ್ಟ್ ಮಾಡ್ಬೋದು. ಅಥವಾ OTP ಮೋಡ್ಸಲ್ಲಿ ಲಿಸ್ಟೆಡ್ ಇನ್ ಪ್ಯಾರಾ 1 ಎಬವ್. ನೋಡಿ, ಇಲ್ಲಿ ಪ್ಯಾರಾ 1 ಅಂದರೆ ಇದರಲ್ಲಿ ಏನು ಲಿಸ್ಟ್ ಇದೆಯಲ್ಲ OTP ಮೋಡು, ಥ್ರೂ ಆಧಾರ್ OTP, ನೆಟ್ ಬ್ಯಾಂಕಿಂಗ್ OTP, ಥ್ರೂ ಬ್ಯಾಂಕ್ ಅಕೌಂಟ್ ನಂಬರ್, ಡಿಮ್ಯಾಟ್ ಅಕೌಂಟ್ ನಂಬರ್, ಬ್ಯಾಂಕ್ ATM, ಈ ರೀತಿ ಇಷ್ಟು OTP ಮೋಡಲ್ಲಿ 5 OTP ಮೋಡ್ ಇದೆ. ಆ 5 OTP ಮೋಡಲ್ಲಿ ಯಾವುದಾದ್ರೂ ಒಂದು ವಿಧಾನದಲ್ಲಿ OTPಯನ್ನು ತಗೊಂಡು ನೀವು ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಬೇಕು. ಅಥವಾ ಬೈ ಸೆಂಡಿಂಗ್ ಫಿಸಿಕಲಿ ಅಕ್ನಾಲೆಡ್ಜ್ಮೆಂಟನ್ನು ಪ್ರಿಂಟ್ ತಗೊಂಡು ನೀವು ಅದನ್ನು CPC ಬೆಂಗಳೂರಿಗೆ ಆಫೀಸ್ಗೆ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕು. ಯಾವಾಗ ನೋಡಿ, ಅದಕ್ಕೂ ಒಂದು ಡೇಟ್ ಹೇಳಿದ್ದಾರೆ, 30/9/2020. ಅಂದರೆ ಸೆಪ್ಟೆಂಬರ್ 30ರ ಒಳಗೆ ಯಾರ್ಯಾರ್ದು ಇನ್ಕಂಪ್ಲೀಟ್ ಆಗಿರುತ್ತೆ, ವೆರಿಫಿಕೇಷನ್ ಆಗಿರೋದಿಲ್ಲ, ಅವರೆಲ್ಲರೂ ಸಹ ಕಡ್ಡಾಯವಾಗಿ ವೆರಿಫಿಕೇಷನನ್ನು ಮಾಡಬೇಕು. ಒಂದು ವೇಳೆ ನೀವು ಆ ರೀತಿ ಏನಾದರೂ ವೆರಿಫಿಕೇಷನ್ ಮಾಡಲಿಲ್ಲ ಅಂದರೆ ಲಾಸ್ಟಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, 39ರಲ್ಲಿ ಆಗಲಿಲ್ಲ ಅಂದರೆ ಕಾನೂನು ಕ್ರಮಗಳು ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ಓದಿಕೊಂಡು ತಾವು ವಿಸ್ತಾರವಾಗಿ
ಏನಿದು ಒಂದು ಸರ್ಕ್ಯುಲರ್ ಇದೆ, ಈ ಸರ್ಕ್ಯುಲರನ್ನು ಓದಿ ತಮ್ಮ ITR ಫೈಲಿಂಗ್ ಫಾರ್ಮ್ಗಳು ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿ. ಒಂದು ವೇಳೆ ವೆರಿಫಿಕೇಷನ್ ಆಗಿಲ್ಲ ಅಂದರೆ ದಿನಾಂಕ 30/9/2020 ಒಳಗೆ ನಿಮ್ಮ ITR ಫಾರಮ್ಗಳನ್ನು ವೆರಿಫಿಕೇಷನ್ ಮಾಡಿ. ಬೈ OTP ಮೋಡ್ ಆಗಿರ್ಬೋದು ಅಥವಾ ಸೆಂಡಿಂಗ್ ಫಿಸಿಕಲ್ ಕಾಪಿ ಆಗಿರ್ಬೋದು, ಎರಡು ವಿಧಾನದಲ್ಲಿ ನೀವು ಮಾಡ್ಬೋದು. ಸರಿ, ಹಾಗಾದರೆ ನೀವೀಗ ಕಳೆದ 2-3 ವರ್ಷಗಳಲ್ಲಿ ಫೈಲಿಂಗನ್ನು ಮಾಡಿದ್ದೀರ. ಉದಾಹರಣೆಗೆ ಈ ವರ್ಷ 2019-20 ಕೆಲವರು ಮಾಡಿರ್ಬೋದು ಅಥವಾ ಇನ್ನೂ ಕೆಲವರು ಮಾಡೋರು ಇರ್ಬೋದು. 2018-19 ಮಾಡಿರ್ತೀರ, 2017-18 ಮಾಡಿರ್ತೀರ, ಅಥವಾ 16-17 ಹೀಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ತಮ್ಮ ಪ್ಯಾನ್ ನಂಬರು ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಇಂಡಿವಿಜುವಲಿ ಪ್ರತಿಯೊಬ್ಬರು ಸಹ ಫೈಲಿಂಗನ್ನು ಸಬ್ಮಿಟ್ ಮಾಡಿರ್ತೀರ. ನೀವು ಸಬ್ಮಿಟ್ ಮಾಡಿರುವಂಥ ಕಾಪಿ ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ಒಂದು ವೇಳೆ ವೆರಿಫಿಕೇಷನ್ ಆಗಿಲ್ಲ ಅಂದರೆ ಯಾವ ರೀತಿ ಆನ್ಲೈನ್ ಮೋಡಲ್ಲೇ ವೆರಿಫಿಕೇಷನ್ ಮಾಡೋದು ಅಂತ ವಿಸ್ತಾರವಾಗಿ ನೋಡೋಣ. ಬನ್ನಿ, ಮೊದಲು ಈಗ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಲಾಗಿನ್ ಆಗಿ ನಾವು ಕಳಿಸಿರುವಂಥ ಫೈಲಿಂಗ್ ವೆರಿಫಿಕೇಷನ್ ಆಗಿದೆಯಾ ಅಲ್ವಾ ಅಂತ ಮೊದಲು ಚೆಕ್ ಮಾಡೋಣ. ಚೆಕ್ ಮಾಡಬೇಕು ಅಂದರೆ ಮೊದಲು ಗೂಗಲ್ ಸರ್ಚ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಬೇಕು. ಬನ್ನಿ, ಗೂಗಲ್ ಸರ್ಚಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಫೈಲಿಂಗ್ ನೇರವಾಗಿ ಇಲ್ಲಿದೆ. ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಅಂತ ಟೈಪ್ ಮಾಡೋಣ. ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ನೋಡಿ, ಇಲ್ಲಿದೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಇಂಡಿಯಾ. ಅಥವಾ ಇದಾದರೂ ತೊಗೊಬೋದು, ಯಾವುದ್ರಲ್ಲಾದರೂ ನೀವು ಅದನ್ನು ಲಾಗಿನ್ ಆಗ್ಬೋದು. ಬನ್ನಿ, ಈಗ ಇನ್ಕಮ್ ಟ್ಯಾಕ್ಸ್ ಇಂಡಿಯಾನ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಇದೆಯಲ್ಲ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ filing.gov.in, ಇದ್ರ ಮೇಲೆ ಕ್ಲಿಕ್ ಮಾಡಿ. ಬನ್ನಿ, ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಈಗ ಇನ್ಕಮ್ ಟ್ಯಾಕ್ಸ್ ಇಂಡಿಯಾದ ಒಂದು ಪೇಜ್ ಓಪನ್ ಆಗ್ತಾ ಇದೆ. ಪೇಜ್ ಓಪನ್ ಆಗ್ತಿದ್ದಾಗೆ ಮೊದಲನೇದಾಗಿ ಒಂದು ಪಾಪಪ್ ಮೆಸೇಜ್ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ, ಕಂಟಿನ್ಯೂ ಟು ಹೋಮ್ ಪೇಜ್. ನೀವು ಇಲ್ಲಿ ಪ್ರೆಸ್ ಮಾಡಿದ್ರೆ ಅದು ಹೋಮ್ ಪೇಜಿಗೆ ಕಂಟಿನ್ಯೂ ಆಗುತ್ತೆ. ಅಥವಾ ಇಲ್ಲಿ ಮೇಲ್ಭಾಗದಲ್ಲಿ ಈ ಒಂದು ಪಾಪಪ್ ಮೆಸೇಜ್ನ ಇಂಟು ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ ಇಂಟು ಮಾರ್ಕ್. ಈ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೂ ಸಹ ಅದು ಹೋಗುತ್ತೆ. ಹೋದ ನಂತರ ಈಗ ನಾವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಹೋಮ್ ಪೇಜಲ್ಲಿ ಇದ್ದೀವಿ. ಹೋಮ್ ಪೇಜಲ್ಲಿದ್ದ ನಂತರ ಈಗಾಗಲೇ ನಾವು ಈ ಭಾಗದಲ್ಲಿ ಬಲಭಾಗದಲ್ಲಿ ಮೇಲ್ಭಾಗದಲ್ಲಿ ನೋಡಿದ್ರೆ ನಮಗೆ ನೋಡಿ ನ್ಯೂ ಟು ಫೈಲಿಂಗ್ ರಿಜಿಸ್ಟರ್ ಯುವರ್ ಸೆಲ್ಫ್, ಅಂದರೆ ಹೊಸದಾಗಿ ಈ ಇನ್ಕಮ್ ಟ್ಯಾಕ್ಸನ್ನು ನೀವು ಫೈಲಿಂಗ್ ಮಾಡ್ತಿದ್ರೆ ಇಲ್ಲಿ ರಿಜಿಸ್ಟರ್ ಮಾಡಿ ಅಂತ ಇದೆ. ನಾವೀಗಾಗಲೇ ಕಳೆದ 2-3 ವರ್ಷಗಳಿಂದ ಫೈಲಿಂಗ್ ಮಾಡ್ತಾ ಇರೋದ್ರಿಂದ ನಾವೆಲ್ಲರೂ ಸಹ ರಿಜಿಸ್ಟರ್ ಆಗಿರ್ತೇವೆ. ಹಾಗಾಗಿ ರಿಜಿಸ್ಟರ್ ಇಲ್ಲಿದೆಯಲ್ಲ, ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಹಿಯರ್, ನಾವೇನು ಮಾಡಬೇಕು, ಇದರ ಮೇಲೆ ಪ್ರೆಸ್ ಮಾಡಿ ನಾವು ಲಾಗಿನ್ ಆಗಬೇಕು. ಒಂದು ವೇಳೆ ನಿಮಗೆ ಯೂಸರ್ ID ಪಾಸ್ವರ್ಡ್ಗಳು ಮರೆತು ಹೋಗಿದರೆ ಅದು ಯಾವ ರೀತಿ ನಾವು ಮತ್ತೆ ಪಾಸ್ವರ್ಡನ್ನು ಪಡಿಬೇಕು ಅನ್ನೋದನ್ನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ಅದಕ್ಕೆ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫರ್ಗಾಟ್ ಪಾಸ್ವರ್ಡ್ಗೆ ಹೋಗಿ ತಮ್ಮ ಪಾಸ್ವರ್ಡನ್ನು ರೀಸೆಟ್ ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಫೈಲಿಂಗ್ ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡೋದನ್ನು ನೋಡ್ತಾ ಇರೋದ್ರಿಂದ ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಹಿಯರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೋಡಿ ಎಡಭಾಗದಲ್ಲಿ ಏನಿದೆ, ಯೂಸರ್ ID ಇದೆ, ಅದಾದ ನಂತರ ಪಾಸ್ವರ್ಡ್ ಇದೆ, ಕ್ಯಾಪ್ಚಾ ಕೋಡ್, ಇಲ್ಲೇನು ಕ್ಯಾಪ್ಚಾ ಕೋಡ್ ಇದೆಯಲ್ಲ ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ನಾವು ಎಂಟ್ರಿ ಮಾಡಬೇಕು. ಬನ್ನಿ, ಈಗ ಏನು ಯೂಸರ್ ID ಯಾವುದಪ್ಪ ಅಂದರೆ ನಮ್ಮ ಪ್ಯಾನ್ ಕಾರ್ಡ್ ನಂಬರ್, ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಏನಿದೆಯಲ್ಲ ಅದೇ ಯೂಸರ್ ID. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಪ್ಯಾನ್ ಕಾರ್ಡನ್ನು ಎಂಟ್ರಿ ಮಾಡಬೇಕು. ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಿದ ನಂತರ
ಪಾಸ್ವರ್ಡ್. ಯಾವ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಅಂದರೆ, ನೀವು ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಪಾಸ್ವರ್ಡನ್ನು ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕು. 2-3 ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ನಿಮ್ಮ ಪಾಸ್ವರ್ಡ್ಗಳನ್ನು ನೀವು ಬರೆದಿಟ್ಕೊಂಡಿದ್ರೆ ತುಂಬ ಉತ್ತಮವಾಗುತ್ತೆ. ಒಂದು ವೇಳೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಫರ್ಗಾಟ್ ಪಾಸ್ವರ್ಡ್ಗೆ ಹೋಗಿ ಮತ್ತೆ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಬನ್ನಿ, ಈಗ ಯೂಸರ್ ಐ ಡಿ ಗೊತ್ತಿದೆ, ಪಾಸ್ವರ್ಡ್ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ. ನಂತರ ಇಲ್ಲೇನು ಕ್ಯಾಪ್ಚಾ ಇದೆಯಲ್ಲ ಆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡೋಣ. ಕ್ಯಾಪ್ಚಾವನ್ನು ಎಂಟ್ರಿ ಮಾಡ್ತಾ ಇದ್ದೇವೆ. ದಯವಿಟ್ಟು ವೀಕ್ಷಕರು ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ಚಾನಲನ್ನು ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನೇರವಾಗಿ ಅತಿ ಬೇಗವಾಗಿ ನಿಮಗೆ ತಲುಪುತ್ತೆ. ನೋಡಿ, ಈಗ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ್ದೇನೆ. ಅದಾದ ನಂತರ ಇಲ್ಲಿದೆ ನೋಡಿ ಲಾಗಿನ್. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಬನ್ನಿ ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದ ನಂತರ ಈಗಾಗಲೇ ನಾವು ಈ ಫೈಲಿಂಗನ್ನು ಕಂಪ್ಲೀಟ್ ಮಾಡಿದ್ದೇವೆ. ನಾವು ಇವತ್ತು ಚೆಕ್ ಮಾಡ್ತಾ ಇರೋದೇನಪ್ಪ ಅಂದರೆ, ನಾವು ಸಬ್ಮಿಟ್ ಮಾಡಿರುವಂಥ ITR ಫಾರಮ್ ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದು. ಈ ರೀತಿ ಒಂದು ನಿಮ್ಮ ಈ ಫೈಲಿಂಗ್ ಹೋಮ್ ಪೇಜ್ ಓಪನ್ ಆಗುತ್ತೆ ಇಂಡಿವಿಜುವಲಿ ನಿಮ್ಮ ಇದಕ್ಕೆ. ನೋಡಿ, ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಮದು ಅಲ್ವಾ ಅನ್ನೋದಕ್ಕೂ ಸಹ ಏನಾಗುತ್ತೆ, ನಿಮ್ಮ ನೇಮು, ಇಂಡಿವಿಜುವಲ್ ನೇಮ್ ಏನಿರುತ್ತಲ್ಲ ಅದು ಅಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೋಡ್ಕೊಳ್ಬೇಕು ನೀವು ಅದನ್ನು ಸಹ. ನಾನು ಇಲ್ಲಿ ಲಾಗಿನ್ ಆಗಿರೋದು ಇದು ನನ್ನ ಇಂಡಿವಿಜುವಲ್ ಪೇಜಾ ಅಲ್ವಾ ಅನ್ನೋದನ್ನು. ಅದಾದ ನಂತರ ಈಗ ನಾವು ಕಳೆದ 2-3 ವರ್ಷಗಳಲ್ಲಿ ಏನು ITR ಫಾರಮನ್ನು ಸಬ್ಮಿಟ್ ಮಾಡಿದ್ದೇವೆ ಇಂಡಿವಿಜುವಲ್ ಈ ಫೈಲಿಂಗ್ ಮುಖಾಂತರ, ಅದು ವೆರಿಫಿಕೇಷನ್ ಆಗಿದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ ನೋಡಿ, ಮೊದಲನೇದು ಡ್ಯಾಶ್ ಬೋರ್ಡ್ ಇದೆ, ಅದರ ಪಕ್ಕದಲ್ಲಿ ಮೈ ಅಕೌಂಟ್ ಅಂತ ಇದೆ. ಆ ಮೈ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಈಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ನೋಡಿ ವ್ಯೂ ಫಾರಮ್ 26 AS ಟ್ಯಾಕ್ಸ್ ಕ್ರೆಡಿಟ್ ಅಂತ ಮೊದಲನೇದಿದೆ. ನೆಕ್ಸ್ಟ್ ಸೆಕೆಂಡ್ ಒನ್ ವ್ಯೂ ಇ ಫೈಲ್ಡ್ ರಿಟರ್ನ್ಸ್ ಫಾರಮ್, ಎರಡನೇದು ಕಾಣಿಸ್ತಾ ಇದೆಯಲ್ಲ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ವ್ಯೂ ಇ ಫೈಲ್ಡ್ ರಿಟರ್ನ್ಸ್ ಮೀನ್ಸ್ ನಾವು ಏನು 2-3 ವರ್ಷಗಳಲ್ಲಿ ಪ್ರತಿ ವರ್ಷವೂ ಸಹ ಈ ಫೈಲಿಂಗ್ ಮಾಡಿದ್ದೀವಲ್ಲ ರಿಟರ್ನ್ಸ್ ಫಾರಮ್ನ, ಅದನ್ನು ನಾವು ನೋಡೋದಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಅರ್ಥ. ಸೊ ಅದನ್ನು ಕ್ಲಿಕ್ ಮಾಡಿದ್ದೇನೆ. ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಏನು ಬರ್ತಾ ಇದೆ, ನಿಮ್ಮ ಪ್ಯಾನ್ ನಂಬರ್ ತೋರಿಸ್ತಾ ಇದೆ. ಅದಾದ ನಂತರ ಸೆಲೆಕ್ಟ್ ಆ್ಯನ್ ಆಪ್ಷನ್, ಯಾವ ಆಪ್ಷನ್ ಬರುತ್ತೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ನೋಡಿರಿ ಇಲ್ಲಿ ಸಾಕಷ್ಟು ಅಂಶಗಳು ತಮಗೆ ಬರ್ತಾ ಇದೆ. ಈಗ ನಾವೇನು ಮಾಡಬೇಕು, ನಮ್ಮ ಈ ಫೈಲಿಂಗ್ ಫಾರಮ್ ನೋಡಬೇಕು ಅಂದರೆ ನಾವು ITR ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಫಿಲ್ ಮಾಡಿರೋದ್ರಿಂದ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಬನ್ನಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸೆಲೆಕ್ಟ್ ಮಾಡೋಣ. ಪ್ಯಾನ್ ನಂಬರ್ ನೋಡ್ಕೊಳ್ಳಿ. ಸೆಲೆಕ್ಟ್ ಆನ್ ಆಪ್ಷನ್ಸಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಸೆಲೆಕ್ಟ್ ಮಾಡಿ, ಅದರ ತಳಭಾಗದಲ್ಲೇ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವಿಷ್ಟು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು, ನೀವೀಗ ಎಷ್ಟು ವರ್ಷಗಳಲ್ಲಿ ನೀವು ಇನ್ಕಮ್ ಟ್ಯಾಕ್ಸನ್ನು ಈ ಫೈಲಿಂಗ್ ಮಾಡಿದ್ದೀರ ಅಷ್ಟೂ ಫೈಲ್ಗಳು ಈಗ ಅದರ ಮಾಹಿತಿ ತಮಗೆ ಬರ್ತಾ ಇದೆ. ನೋಡಿ, ಮೊದಲನೇದಾಗಿ 2018, 19, 19, 20, 20, 21 ಅಂದರೆ ಇದು ಅಸೆಸ್ಮೆಂಟ್ ಇಯರ್. 3 ವರ್ಷಗಳ ಈ ಫೈಲಿಂಗನ್ನು ಮಾಡಿದ್ದೇವೆ. ITR ಫಾರಮ್ 1 ಯಾವ ಡೇಟಲ್ಲಿ ನಾವು ಫೈಲ್ ಮಾಡಿದ್ದೇವೆ, ಫೈಲಿಂಗ್ ಟೈಪ್ ಸೆಕ್ಷನ್ 139/1, ಅಲ್ಲಿ ಸರ್ಕ್ಯುಲರಲ್ಲೂ ಸಹ ಇದೆ, ಅಥವಾ 139/1 ಇತ್ತು. ಅದಾದ ನಂತರ ನೋಡಿ ರೈಟ್ ಸೈಡಿಗೆ ಮೂವ್ ಆದರೆ ಪ್ರತಿ ವರ್ಷದ ಅಕ್ನಾಲೆಡ್ಜ್ಮೆಂಟ್ ನಂಬರ್ ಇದೆ, 3 ವರ್ಷದ ಅಕ್ನಾಲೆಡ್ಜ್ಮೆಂಟ್ ಇದೆ. ಈಗ ನೋಡಿ ಸ್ಟೇಟಸ್ ಏನಾಗಿದೆ ಇಲ್ಲಿ ನೋಡ್ಬೋದು ನೀವೀಗ. ಸಕ್ಸಸ್ಫುಲಿ ಇ ವೆರಿಫೈಡ್ ಯಾವ ವರ್ಷದ್ದು ನೋಡಿ, 2021 ಸಕ್ಸಸ್ಫುಲಿ ಇ ವೆರಿಫೈಡ್ ಅಂತ ಇದೆ. ಇನ್ನು 19-20 ಆಯಿತು. 19-20ರಲ್ಲಿ ITR ಪ್ರೊಸೆಸ್ಡ್. 18-19ರಲ್ಲೂ ಸಹ ಅದು ಕಂಪ್ಲೀಟ್ ಆಗಿದೆ. ಅಂದರೆ ಇಲ್ಲಿ ಈಗ ನಿಮಗೆ ಗೊತ್ತಾಗ್ತಾ ಇದೆ, ನೀವು ಈ ಫೈಲಿಂಗ್ ಮಾಡಿರುವಂಥ ಎಷ್ಟು ವರ್ಷಗಳಲ್ಲಿ ಈ ಫೈಲಿಂಗ್ ಮಾಡಿದಾರಲ್ಲ ಅಷ್ಟು ಸಹ ಕಂಪ್ಲೀಟ್ ಇ ವೆರಿಫಿಕೇಷನ್ ಆಗಿದೆ ಅಂತ.
ಇನ್ನೂ ಒಂದು ಹೆಜ್ಜೆ ನೀವು ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಇನ್ನೂ ಡೀಟೇಲಾಗಿ ನೋಡಬೇಕು ಅಂದರೆ ನೋಡಿ, ಇಲ್ಲಿ ಅಕ್ನಾಲೆಜ್ಮೆಂಟ್ ನಂಬರ್ ಇದೆಯಲ್ಲ, ಈ ಅಕ್ನಾಲೆಜ್ಮೆಂಟ್ ರೆಡ್ ಮಾರ್ಕ್, ರೆಡ್ ಇಂಕಲ್ಲಿದೆ ನೋಡಿ, ರೆಡ್ ಫಾಂಟಲ್ಲಿ ಇದೆಯಲ್ಲ, ಆ ರೆಡ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ತಮಗೆ ಡೀಟೇಲಾಗಿ ತೋರಿಸುತ್ತೆ. ಈಗ ಉದಾಹರಣೆಗೆ ನಾನು 18-19 ಕಳೆದ 2-3 ವರ್ಷಗಳಿಂದ ಬರ್ತೇನೆ. 18-19 ಇಲ್ಲಿದೆ ನೋಡಿ, ಕೆಳಭಾಗದಲ್ಲಿ ಇದೆಯಲ್ಲ, ಅದು ಅಕ್ನಾಲೆಜ್ಮೆಂಟ್ ನಂಬರ್. ಆ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ರೆಡ್ ಮಾರ್ಕಲ್ಲಿ ಇದೆಯಲ್ಲ, ರೆಡ್ ಇಂಕಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನೋಡಿರಿ, ಪ್ರತಿಯೊಂದು ವರ್ಷದ್ದು ಸಹ ನೋಡ್ಬೋದು. ಅಲ್ಲಿ ಒಟ್ಟಾರೆ 3 ವರ್ಷದ್ದು ಇತ್ತು. ಈಗ ನೋಡಿ, ಅಸೆಸ್ಮೆಂಟ್ ಇಯರ್ 18-19 ಕೆಳಭಾಗದಲ್ಲಿ ಇನ್ನೇನು ನೋಡೋದು ಬೇಡ, ನೀವು ಇಲ್ಲಿ ನೋಡಿಬಿಟ್ರೆ ಸಾಕು. ITR ಪ್ರೊಸೆಸಿಂಗ್ ಕಂಪ್ಲೀಟೆಡ್. ಆಮೇಲೆ ಮೇಲ್ಭಾಗದಲ್ಲಿ ಏನಿದೆ, ವೆರಿಫೈಡ್. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ. ಈ ರೀತಿ ಪ್ರತಿ ವರ್ಷದಲ್ಲೂ ತಮ್ಮದಿರಬೇಕು. ನೀವು ಎಷ್ಟು ವರ್ಷ ಫೈಲಿಂಗನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿರ್ತೀರಾ, ಆ ಪ್ರತಿ ವರ್ಷದ್ದು, ಇಲ್ಲಿ ನಾನು 18-19 ತೋರಿಸಿದ್ದೀನಿ, ವೆರಿಫೈಡ್, ITR ಪ್ರೊಸೆಸಿಂಗ್ ಕಂಪ್ಲೀಟೆಡ್. ಸೊ ಈ ರೀತಿ ಮತ್ತೆ ಈಗ ಬ್ಯಾಕ್ ಅಂತ ಹೋಗೋಣ. 18-19 ಆಯ್ತಲ್ವಾ, ಮತ್ತು ನೋಡಿ ಮಧ್ಯಭಾಗದಲ್ಲಿ 19-20 ಯಾವುದಾದ್ರೂ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಮತ್ತು ಇಲ್ಲೂ ನೋಡ್ಬೋದು ನೀವು 19-20 ವೆರಿಫೈಡ್, ITR ಪ್ರೊಸೆಸಿಂಗ್ ಕಂಪ್ಲೀಟೆಡ್. ಈ ರೀತಿ ಮೆಸೇಜಲ್ಲಿ ಇರಬೇಕು ನಿಮಗೆ. ಅಂದರೆ ಇಷ್ಟು ಆಗಿದರೆ ನೀವೇನು ಮುಂದಕ್ಕೆ ಏನೂ ಮಾಡೋ ಅವಶ್ಯಕತೆ ಇಲ್ಲ, ತಮ್ಮದು ಎಲ್ಲ ಕೆಲಸವು ಕಂಪ್ಲೀಟ್ ಆಗಿದೆ, ನೀವು ನಿಶ್ಚಿಂತೆಯಾಗಿ ಇರ್ಬೋದು ಅಂತ ಅರ್ಥ. ಒಂದು ವೇಳೆ ಇಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇತ್ತು ಅಂದರೆ ನೀವೇನು ಮಾಡಬೇಕು, ಅದನ್ನು ಬೇಗ 30/9/2020 ಒಳಗಡೆ ವೆರಿಫಿಕೇಷನನ್ನು ಮಾಡಬೇಕು. 19-20 ಆಯಿತು. ಇನ್ನೊಂದಿದೆ, ಅದನ್ನು ಚೆಕ್ ಮಾಡೋಣ. 20-21 ಇದು ಈ ವರ್ಷದ್ದು, ಇಲ್ಲೇ ಇದೆ ಸಕ್ಸಸ್ಫುಲಿ ವೆರಿಫೈಡ್ ಅಂತ. ಬೇಕಾದ್ರೆ ಅಕ್ನಾಲೆಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ನೋಡಿ, ITR ಫೈಲ್ಡ್ ವೆರಿಫೈಡ್ ಕಂಪ್ಲೀಟ್ ಆಗಿದೆ. ಇದು ಈ ವರ್ಷದ ಆಗಿರೋದ್ರಿಂದ ನಮಗೆ ಇನ್ನೂ ಅದು ITRದು ಪ್ರೊಸೆಸಿಂಗ್, ಅವರು ಡಿಪಾರ್ಟ್ಮೆಂಟ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಇಲ್ಲಿ ಇನ್ನೂ ಒಂದು ಅಂಶ ತಮಗೆ ಹೇಳೋದು ಮರೆತೆ ನೋಡಿ. ಈಗ ಯಾವುದಾದ್ರೂ ಕಳೆದ ವರ್ಷದ್ದು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಂಪ್ಲೀಟ್ ಅನ್ನೋದು ಅಷ್ಟೇ ಅಲ್ಲ, ನೋಡಿ ಇಲ್ಲಿ ಸೈಡಲ್ಲಿ ಯಾವ ಡೇಟಲ್ಲಿ ಏನೇನಾಗಿದೆ ಅನ್ನೋದು ಡೇಟ್ ವೈಸ್ ಇರುತ್ತೆ. ಈ ರೀತಿ ಇದ್ದರೆ ಆ ವರ್ಷದ್ದು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ಅಂತ ಅರ್ಥ. ಇದಿಷ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಇಂಡಿವಿಜುವಲ್ ITR ಫಾರಮ್ ಕಳೆದ 2-3 ವರ್ಷಗಳಿಂದ ನಾವೇನು ಆದಾಯ ತೆರಿಗೆಗೆ ಸಬ್ಮಿಟ್ ಮಾಡಿದ್ದೇವೆ, ಅದು ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವಂಥ ವಿಧಾನ ಆಗಿದೆ. ಈಗ ಇಲ್ಲಿ 3 ವರ್ಷಗಳದ್ದು ಸಹ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಿಮಗೆ ಒಂದು ಅನುಮಾನ ಬರುತ್ತೆ, ಕೆಲವ್ರದ್ದು ವೆರಿಫಿಕೇಷನ್ ಆಗದೇ ಇರೋರ್ದು ಯಾವ ರೀತಿ ಇರುತ್ತೆ, ಅಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅಂತ ಇರುತ್ತೆ. ಬನ್ನಿ ಮತ್ತೊಂದು ಅಕೌಂಟಿಗೆ ಲಾಗಿನ್ ಆಗಿ ನಾವು ಅಲ್ಲಿ ನಾಟ್ ಕಂಪ್ಲೀಟೆಡ್ ಅಂತ ಇರೋದು ಯಾವ ರೀತಿ ಇರುತ್ತೆ ಅಂತ ಚೆಕ್ ಮಾಡೋಣ. ಈಗ ನಾನು ಇಂಡಿವಿಜುವಲ್ನ ಲಾಗೌಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ 3 ವರ್ಷದ್ದು ಸಹ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ, ಹಾಗಾಗಿ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇನ್ಕಂಪ್ಲೀಟ್ ಆಗಿರುವಂಥ ಯಾವುದಾದ್ರೂ ಒಂದು ಇಂಡಿವಿಜುವಲ್ಗೆ ಲಾಗಿನ್ ಆಗೋಣ. ಅದರಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಮತ್ತೆ ನೋಡಿ, ಯೂಸರ್ ID, ಬೇರೊಂದು ಯೂಸರ್ IDಯನ್ನು ಕೊಡ್ತಾ ಇದ್ದೇನೆ. ಯೂಸರ್ ID ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ತಮಗೆ ಈ ವಿಡಿಯೋದಿಂದ ಸಿಗ್ತಾ ಇರೋಂಥ ಮಾಹಿತಿ ಉಪಯುಕ್ತವಾಗಿದ್ದರೆ ಖಂಡಿತವಾಗಿಯೂ ತಮ್ಮ ಎಲ್ಲ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿದ್ದೇನೆ. ಎಂಟ್ರಿ ಮಾಡಿ ಲಾಗಿನ್ ನೋಡಿ. ಈಗ ಇಲ್ಲಿ ಮತ್ತೊಂದು ಇಂಡಿವಿಜುವಲ್ ಅಕೌಂಟ್ಗೆ ಲಾಗಿನ್ ಆಗಿದ್ದೇವೆ. ಲಾಗಿನ್ ಆಗಿ ಕಳೆದ ಒಂದು ಹಂತದಲ್ಲಿ ಏನು ಸ್ಟೆಪ್ಪನ್ನು ಫಾಲೋ ಮಾಡಿದೋ
ಮೈ ಅಕೌಂಟ್ಗೆ ಹೋಗೋಣ. ಮೈ ಅಕೌಂಟಲ್ಲಿ ಸೇಮ್ ವ್ಯೂ ಇ ಫೈಲ್ಡ್ ರಿಟರ್ನ್ಸ್ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಸೆಲೆಕ್ಟ್ ಮಾಡಿದ್ದೇನೆ, ಸಬ್ಮಿಟ್ ನೋಡಿ. ಈ ರೀತಿ ಇಲ್ಲಿ ಈ ಒಂದು ಇಂಡಿವಿಜುವಲಲ್ಲಿ 18, 19 ಮತ್ತು 19, 20ರಲ್ಲಿ ಈ ಫೈಲಿಂಗನ್ನು ಮಾಡಿದ್ದಾರೆ. 18, 19ರದು ನೋಡಿ ರಿಟರ್ನ್ ಅಪ್ಲೋಡೆಡ್ ಅಂದರೆ ಇಂಡಿವಿಜುವಲ್ ಅವರು ಅಪ್ಲೋಡೆಡ್ ಮಾಡಿದ್ದಾರೆ ತಮ್ಮ ಮಾಹಿತಿಯನ್ನು, ಬಟ್ ಪೆಂಡಿಂಗ್ ಇ ವೆರಿಫಿಕೇಷನ್ ನೋಡಿ ಇಲ್ಲಿ ಕಾಣಿಸ್ತಾ ಇರ್ಬೋದು ತಮಗೆ, ಪೆಂಡಿಂಗ್ ಇ ವೆರಿಫಿಕೇಷನ್ ಅಂತ ಇದೆ. ಅಂದರೆ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ವಿ ಮೀನ್ಸ್ ವೆರಿಫಿಕೇಷನ್ ಪೆಂಡಿಂಗ್ ಇದೆ ಅಂತ ಅರ್ಥ. ಈ ರೀತಿ ಕಳೆದ ಆಗಲೇ ನೋಡಿದಂಥ ಒಂದು ಇಂಡಿವಿಜುವಲ್ ಮಾಹಿತಿಯಲ್ಲಿ ಏನಿತ್ತು ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ. ಈಗ ಇನ್ನೂ ವಿಸ್ತಾರವಾಗಿ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಬನ್ನಿ, ಈಗ 18, 19ನೇ ಸಾಲಿನ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ITR ಫೈಲ್ಡ್, ಇಲ್ಲಿ ಅಕ್ನಾಲಜ್ಮೆಂಟ್ ಇದೆ, ಕಂಪ್ಲೀಟ್ ಆಗಿರೋ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಇವ್ರೇನು ಮಾಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಈ ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ತೆಗಿಬೇಕು ಅಥವಾ ಆನ್ಲೈನಲ್ಲೇ OTPಯನ್ನು ತಗೊಂಡು ಅದನ್ನು ಇ ವೆರಿಫಿಕೇಷನ್ ಮಾಡಬೇಕು. ಈಗ ಗೊತ್ತಾಯ್ತಲ್ಲ, ಈ ವೆರಿಫಿಕೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದ್ದರೆ ನಾವು ಕಳೆದ ಒಂದು ಇಂಡಿವಿಜುವಲ್ ನೋಡಿದ್ವಲ್ಲ ಆ ರೀತಿ ಇರುತ್ತೆ. ಕಂಪ್ಲೀಟ್ ಆಗಿಲ್ಲ ಅನ್ನೋದಾದರೆ ಇಲ್ಲೇ ನಮಗೆ ಮಾಹಿತಿ ಸಿಗುತ್ತೆ. ಈಗ 18, 19ರದ್ದು ಇನ್ಕಂಪ್ಲೀಟ್ ಅಂತ ಆಯಿತು. ಇವ್ರದ್ರಲ್ಲೇ 19, 20 ಇದೆ, ನೋಡೋಣ ಬನ್ನಿ. ಈ ಒಂದು ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಎರಡೂ ವ್ಯತ್ಯಾಸಗಳು ತಮಗೆ ಇಲ್ಲೇ ಸಿಕ್ತು. ITR ಪ್ರೊಸೆಸಿಂಗ್ ಕಂಪ್ಲೀಟೆಡ್, 19, 20ರದು ಕಂಪ್ಲೀಟ್ ಆಗಿದೆ ನೋಡಿ, ಈ ರೀತಿ ಇದೆ, ಈ ರೀತಿ ಮೆಸೇಜು ಇದೆ. ಅಂದರೆ ಇವ್ರದ್ದೇ 18, 19ರಲ್ಲಿ ಇವ್ರದ್ದು ಇನ್ಕಂಪ್ಲೀಟ್, 19, 20ರಲ್ಲಿ ಇವ್ರದ್ದು ಕಂಪ್ಲೀಟ್ ಆಗಿದೆ. ಈ ರೀತಿಯಾಗಿ ಇನ್ಕಂಪ್ಲೀಟ್ ಆಗಿರೋವಂಥವ್ರು OTP ಮುಖಾಂತರ ಅಥವಾ ಒಂದು ಅದನ್ನು ಅಕ್ನಾಲಜ್ಮೆಂಟನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಫಿಸಿಕಲಿ ಏನು ಮಾಡಬೇಕು, CPC ಬೆಂಗಳೂರಿಗೆ ಸ್ಪೀಡ್ ಪೋಸ್ಟ್ ಮುಖಾಂತರ ವೆರಿಫಿಕೇಷನನ್ನು ಮಾಡಬೇಕು. ಇಲ್ಲಿ ತಮಗೆ ಇನ್ನೊಂದು ಮಾಹಿತಿಯನ್ನು ನೋಡೋಣ. ಈಗ ಅಕ್ನಾಲಜ್ಮೆಂಟನ್ನು ಒಂದು ಪ್ರಿಂಟ್ ತೆಗೆದು ನೋಡೋಣ, ಯಾವ ರೀತಿ ಬರುತ್ತೆ, ಯಾವ ರೀತಿ ಮಾಹಿತಿಯನ್ನು ನಾವು ತಗೊಳ್ಳೋದು ಅಂತ ನೋಡೋಣ. ಬನ್ನಿ, ಈಗ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಅದರ ಒಂದು ಕಾಪಿಯನ್ನು ಡೌನ್ಲೋಡ್ ಮಾಡಿ ನಾವು ನೋಡೋಣ. ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನೀವು ನೋಡಬೇಕು. ನೀವು ಪ್ರಿಂಟ್ ತೊಗೊಳ್ಳೋಂಥ ಅಕ್ನಾಲಜ್ಮೆಂಟ್ ಮೇಲೆ ಈ ರೀತಿ ಒಂದು ರೆಡ್ಡಲ್ಲಿ ಮಾರ್ಕಲ್ಲಿ ಒಂದು ಮೆಸೇಜ್ ಇರುತ್ತೆ, ಡು ನಾಟ್ ಸೆಂಡ್ ದಿಸ್ ಅಕ್ನಾಲಜ್ಮೆಂಟ್ ಟು CPC ಬೆಂಗಳೂರು. ಅಂದರೆ ಇವರ ಒಂದು ಅಸೆಸ್ಮೆಂಟ್ ಇಯರ್ 19, 20ರ ಅಸೆಸ್ಮೆಂಟ್ ಇಯರ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇ ಫೈಲಿಂಗ್ ಮತ್ತು ವೆರಿಫಿಕೇಷನ್ ಎಲ್ಲವೂ ಸಹ ಕಂಪ್ಲೀಟ್ ಆಗಿದೆ. ಅವ್ರು ಮುಂದೆ ಏನೂ ಮಾಡೋ ಹಾಗಿಲ್ಲ, ಇದನ್ನು CPCಗೆ ಬೆಂಗಳೂರಿಗೂ ನಾವು ಸಬ್ಮಿಟ್ ಮಾಡೋ ಹಾಗಿಲ್ಲ ಅನ್ನೋವಂಥ ಒಂದು ಮಾಹಿತಿ. ಯಾವುದಿದು 19, 20ರದು. ಈಗ ಇವುದೇ ಇಂಡಿವಿಜುವಲ್ದು 18, 19ರದು ನಾಟ್ ಕಂಪ್ಲೀಟೆಡ್ ಅಂತ ಐತಲ್ಲ, ಅದರ ಒಂದು ಮಾಹಿತಿಯನ್ನು ಚೆಕ್ ಮಾಡೋಣ. ನೋಡಿ, 19, 20 ಕಂಪ್ಲೀಟೆಡ್ ಇದೆ. ಈಗ 18, 19ರ ಒಂದು ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ITRV ಅಕ್ನಾಲಜ್ಮೆಂಟ್ ಇದೆಯಲ್ಲ, ಇಲ್ಲಿ ಈ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಇಲ್ಲಿ ತಳಭಾಗದಲ್ಲಿ ಯಾವುದೇ ರೀತಿ ಆ ರೀತಿ ರೆಡ್ ಮಾರ್ಕಲ್ಲಿ ಬಂದಿತ್ತಲ್ಲ ಆ ರೀತಿ ಮೆಸೇಜ್ ಇಲ್ಲ. ಅಂದರೆ ಈ ವರ್ಷದ 18, 19 ಇದೆಯಲ್ಲ, ಈ ವರ್ಷದ ಈ ಅಕ್ನಾಲಜ್ಮೆಂಟನ್ನು ಪ್ರಿಂಟ್ ತೆಗೆದು ಇವರೇನು ಮಾಡಬೇಕು, ಬೈ ಸ್ಪೀಡ್ ಪೋಸ್ಟ್ ಅಥವಾ ಆರ್ಡಿನರಿ ಪೋಸ್ಟಲ್ಲಿ CPC ಬೆಂಗಳೂರಿಗೆ ಪೋಸ್ಟ್ ಮಾಡಬೇಕು. ಅದಕ್ಕೂ ಒಂದು ಮಾಹಿತಿ ಇದೆ ನೋಡಿ, ಇಲ್ಲಿ ಅವರೇ ಕೆಳಗಡೆ ಕೊಟ್ಟಿದ್ದಾರೆ. ಪ್ಲೀಸ್ ಸೆಂಡ್ ದ ಡ್ಯೂಲಿ ಸೈನ್ಡ್ ಫಾರ್ಮ್ ಟು ಸೆಂಟ್ರಲೈಸ್ಡ್ ಪ್ರೊಸೆಸಿಂಗ್ ಸೆಂಟರ್
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬೆಂಗಳೂರು. ಅಂದರೆ ಇದನ್ನು ಅವರು ಏನು ಮಾಡಬೇಕು, ಒಂದು ಪ್ರಿಂಟ್ ತೊಗೊಂಡು ಸಿಗ್ನೇಚರ್ ಹಾಕಿ, ನೋಡಿ ಸಿಗ್ನೇಚರ್ ಎಲ್ಲ ಹಾಕಬೇಕು ಅನ್ನೋದಿದೆ ನೋಡಿ, ಸೈನ್ ಹಿಯರ್ ಇಲ್ಲಿದೆ ನೋಡಿ, ಇಲ್ಲಿ ಸೈನ್ ಹಾಕಿ ಅವರು 30/9/2020 ಒಳಗಡೆ ಅದನ್ನು ಅವರು ಅಲ್ಲಿಗೆ ಪೋಸ್ಟ್ ಮುಖಾಂತರ ಸೆಂಡ್ ಮಾಡಬೇಕು. ಅಥವಾ ನಾನು ಆನ್ಲೈನಲ್ಲೇ ಇದರ ವೆರಿಫಿಕೇಷನ್ ಕಂಪ್ಲೀಟ್ ಮಾಡ್ತೀನಿ ಅಂದರೆ ಆಧಾರ್ OTPಯನ್ನು ತಗೊಂಡು ಆನ್ಲೈನಲ್ಲೇ ವೆರಿಫಿಕೇಷನನ್ನು ಮಾಡ್ಬೋದು. ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ನಾನು ಪೋಸ್ಟ್ ಮಾಡ್ತಾ, ಅಥವಾ ಆಧಾರ್ ಕಾರ್ಡಿಗೆ ನಿಮ್ಮ ಫೋನ್ ನಂಬರ್ ಏನಾದರೂ ಸೀಡ್ ಆಗಿಲ್ಲ, ಆಧಾರಲ್ಲಿ ನಿಮ್ಮ ಫೋನ್ ನಂಬರ್ ಎಂಟ್ರಿ ಆಗಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಇದನ್ನು ಒಂದು ಫಿಸಿಕಲಿ ಒಂದು ಪ್ರಿಂಟೌಟ್ ತೊಗೊಳ್ಳಿ, ಇಲ್ಲಿ ಸೈನ್ ಮಾಡಿ ಈ ಒಂದು ಕೆಳಗೆ ತೋರಿಸಿರುವಂಥ ಅಡ್ರೆಸ್ಸಿಗೆ ಪೋಸ್ಟ್ ಮಾಡಿ. ಒಂದು ವೇಳೆ ನಿಮ್ಮ ಆಧಾರ್ ಕಾರ್ಡಿಗೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಅಥವಾ ಫೋನ್ ನಂಬರು ಲಿಂಕ್ ಆಗಿದೆ ಅನ್ನೋದಾದರೆ ಆಧಾರ್ OTP ಮುಖಾಂತರ ಯಾವ ರೀತಿ ವೆರಿಫೈ ಮಾಡೋದು ಅಂತ ನೋಡೋಣ. ಅದು ತುಂಬ ಸುಲಭ, ಕೇವಲ ಒಂದು 2 ನಿಮಿಷದಲ್ಲಿ ನಿಮ್ಮ ವೆರಿಫಿಕೇಷನ್ ಮುಗಿದೋಗುತ್ತೆ. ಮೈ ಅಕೌಂಟ್ಗೆ ಹೋಗಿ ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ, ನೋಡಿ ವ್ಯೂ ನೋಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಬೇಕು, ಈ ವೆರಿಫೈ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಈ ವೆರಿಫೈ ರಿಟರ್ನ್ಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡೋಣ. ಮತ್ತೊಮ್ಮೆ ಝೂಮ್ ಮಾಡಿ ತೋರಿಸ್ತೀವಿ ನೋಡಿ, 1 2 3 4 5ನೇದು ಇದೆಯಲ್ಲ, ಈ ವೆರಿಫೈ ರಿಟರ್ನ್ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಬನ್ನಿ ಕ್ಲಿಕ್ ಮಾಡೋಣ. ನೋ ರಿಟರ್ನ್ಸ್ ಪೆಂಡಿಂಗ್ ಫಾರ್ ಈ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ. ಈಗ ಮತ್ತೆ ಮೊದಲಿಗೆ ನಾವು ಆಯ್ಕೆಯನ್ನು ತಪ್ಪು ಮಾಡಿದ್ದೇವೆ ಅನಿಸುತ್ತೆ. ನೋಡಿರಿ, ಈ ವೆರಿಫೈ ರಿಟರ್ನ್ ಇಲ್ಲಿದೆಯಲ್ಲ 5ನೇದು, ಅದು ಈ ವರ್ಷಕ್ಕೆ. ಇಲ್ಲಿ ತಳಭಾಗದಲ್ಲಿ ಒಂದು ಮಾಹಿತಿ ಇದೆ, ನಾವು ನೋಡಲಿಲ್ಲ. ಈ ವೆರಿಫೈ ರಿಟರ್ನ್ಸ್ ಡೇಟಾ ಆಫ್ ಪ್ರೀವಿಯಸ್ ಇಯರ್ಸ್ 6ನೇದು ಇದೆಯಲ್ಲ, ಅಂದರೆ ಕಳೆದ ವರ್ಷಗಳ ಈ ವೆರಿಫಿಕೇಷನ್ ಮಾಡಬೇಕು ಅಂದರೆ ನೀವು ಪ್ರೀವಿಯಸ್ ಇಯರ್ಸ್ ಈ ವೆರಿಫಿಕೇಷನನ್ನು ಸೆಲೆಕ್ಟ್ ಮಾಡಬೇಕು. 19-20 ವೆರಿಫಿಕೇಷನ್ ಮಾಡಬೇಕು ಅಂದರೆ ಈ ವೆರಿಫೈ ರಿಟರ್ನ್ಸ್ ಇದೆಯಲ್ಲ 5ನೇದು, ಅದನ್ನು ಸೆಲೆಕ್ಟ್ ಮಾಡಬೇಕು. ಮತ್ತೊಮ್ಮೆ ನೋಡಿ, ಸೆಲೆಕ್ಟ್ ಮಾಡಬೇಕು. ಈಗ ನಾವು ಕಳೆದ ವರ್ಷದ ಈ ವೆರಿಫೈ ಮಾಡಬೇಕಾಗಿರೋದ್ರಿಂದ ಇದರ ಮೇಲೆ ನಾವು ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದಾಗ ಬಂದಿದೆ ನೋಡಿ, ಯಾವ ವರ್ಷದ ಪೆಂಡಿಂಗ್ ಇದೆ, 18-19 ಪೆಂಡಿಂಗ್ ಇದೆ ನೋಡಿರಿ. ಈ ವೆರಿಫೈ ಅಂತ ಇಲ್ಲಿ ತೋರಿಸ್ತಾ ಇದೆ. ಈ ರೆಡ್ಡಲ್ಲಿ ಇದೆಯಲ್ಲ, ಆ ರೆಡ್ಡಲ್ಲಿ ಇರೋದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ವೆರಿಫೈಗೆ ಅದು ತೊಗೊಂಡು ಹೋಗುತ್ತೆ ಒಂದು ಪೇಜು. ನೋಡಿ, ಇದರಲ್ಲಿ ತೋರಿಸ್ತಿದೆ ಯಾವ ರೀತಿ ನೀವು ಈ ವೆರಿಫೈ ಮಾಡ್ತೀರಾ. ಅಸೆಸ್ಮೆಂಟ್ ಇಯರ್ 18-19 ತುಂಬ ಸುಲಭವಾದ ವಿಧಾನ ಅಂದರೆ ನೋಡಿರಿ, 3rd ಒನ್, ಐ ವುಡ್ ಲೈಕ್ ಟು ಯೂಸ್ ಆಧಾರ್ OTP ಟು ಈ ವೆರಿಫೈ ಮೈ ರಿಟರ್ನ್. ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತೆ ವಿಧಾನಗಳು ಇದ್ದಾವೆ, ನೀವು ಆ ವಿಧಾನದಲ್ಲಿ ನಿಮಗೆ ಮಾಡೋದಕ್ಕೆ ಅನುಕೂಲ ಅಂದರೆ ಅದೇ ವಿಧಾನದಲ್ಲಿ ಮಾಡಿ. ತುಂಬ ಸುಲಭವಾದ ವಿಧಾನ ಅಂದರೆ ಈ ಒಂದು ವಿಧಾನ. ಬನ್ನಿ, ಈಗ ಐ ವುಡ್ ಲೈಕ್ ಟು ಯೂಸ್ ಆಧಾರ್ OTP ಟು ಈ ವೆರಿಫೈ ಮೈ ರಿಟರ್ನ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಕ್ಲಿಕ್ ಮಾಡಿದಾಗ ಐ ವುಡ್ ಲೈಕ್ ಟು ಜನರೇಟ್ ಆಧಾರ್ OTP ನೌ ಅಂದರೆ ಈಗಲೇ ಜನರೇಟ್ ಆಧಾರ್ OTP ಅಂತ ಮೆಸೇಜ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದಾಗ ಈ ರೀತಿ ಮೆಸೇಜ್ ಬರುತ್ತೆ. ಆಧಾರ್ OTP ರಿಕ್ವೆಸ್ಟ್ ಸೆಂಡ್ ಟು UIDAI. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಫೋನ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತೀರಲ್ಲ, ನೋಡಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ವಿತ್ ಆಧಾರ್, ಆ ಒಂದು ನಂಬರ್ಗೆ OTP ಹೋಗಿರುತ್ತೆ. 6 ಅಂಕಿಗಳ ಒಂದು OTP ಸಂಖ್ಯೆ ಹೋಗಿರುತ್ತೆ. ಅದನ್ನು ನೀವು ಇಲ್ಲಿ ನೋಡಿ, ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಸಬ್ಮಿಟ್ ಇದೆಯಲ್ಲ, ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವೆರಿಫಿಕೇಷನ್ ಕಂಪ್ಲೀಟ್. ಇದಿಷ್ಟು ನಮ್ಮ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ITR ಫಾರಮ್ಗಳನ್ನು ನಾವು ವೆರಿಫಿಕೇಷನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದು. ಒಂದು ವೇಳೆ ವೆರಿಫಿಕೇಷನ್ ಆಗಿರಲಿಲ್ಲ ಅಂದರೆ ಅದನ್ನು ಫಿಸಿಕಲ್ ಮೆಥಡಲ್ಲಿ ಪ್ರಿಂಟೌಟ್ ತೆಗೆದು ಯಾವ ರೀತಿ ಅದನ್ನು ಪೋಸ್ಟ್ ಮಾಡಬೇಕು. ಅಥವಾ ನಮ್ಮಲ್ಲಿ ಆಧಾರ್ ಕಾರ್ಡಿಗೆ ನಾವು ಫೋನ್ ನಂಬರನ್ನು ಲಿಂಕ್ ಮಾಡಿದ್ದೀವಿ ಅಂದರೆ
ಆನ್ಲೈನಲ್ಲೇ ಅದನ್ನು ಯಾವ ರೀತಿ ವೆರಿಫಿಕೇಷನ್ ಮಾಡೋದು ಈ ಒಂದು ವಿಧಾನ ಆಗಿತ್ತು. ವಿಡಿಯೋವನ್ನು ವೀಕ್ಷಿಸಿದಂಥ ತಮಗೆಲ್ಲರಿಗೂ ಸಹ ಧನ್ಯವಾದಗಳು.